ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್. ಇವತ್ತಿಂದ ಅಧಿಕ ಮಾಸ ಪ್ರಾರಂಭ ಆಗಿದೆ. ಅಧಿಕ ಮಾಸ ಅಂದರೆ ಅಧಿಕಸ್ಯ ಅಧಿಕ ಫಲ ಅಂತ ಹೇಳ್ತೀವಿ. ನಾವೇನೇ ಮಾಡಿದ್ರೂ ಕೂಡ ಅಧಿಕವಾಗುತ್ತೆ ಅಂತ. ಈಗ ನೋಡ್ತಾ ಇದ್ದೀರಲ್ವಾ, ಈ ತುಳಸಿ ಮುಂದೆ ಈ ರೀತಿಯಾದಂಥ ರಂಗೋಲಿಯನ್ನು ನಾನು ಬಿಟ್ಟಿದ್ದೀನಿ. ಏನು ಈ ರಂಗೋಲಿ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗಾಗಲೇ ತುಳಸಿ ಮುಂದೆ ರಂಗೋಲಿಯನ್ನು ಬಿಟ್ಟು ನಿಮಗೆ ತೋರಿಸಿದ್ದೆ. ಅದೇ ರೀತಿ ದೇವರ ಮನೆಯ ಮುಂದೆ, ಅಂದರೆ ದೇವರ ಮನೆಯೊಳಗೂ ಕೂಡ ನೀವು ಈ ರೀತಿ ಒಂದು ಮಣೆ ಮೇಲೋ ಅಥವಾ ಯಾವುದಾದ್ರೂ ದೇವರ ಕಟ್ಟೆ ಮೇಲೆ ಈ ರೀತಿಯಾದಂಥ ರಂಗೋಲಿಯನ್ನು ಬಿಡುವಂಥದ್ದು ಮಾಡ್ಕೋಬೇಕು. ಇದು ಅಧಿಕ ಮಾಸದ ರಂಗೋಲಿ ಅಂತ ಹೇಳ್ತೀವಿ. ಅಧಿಕ ಮಾಸದಲ್ಲಿ ನಾವು ದಾನ ಧರ್ಮ ಎಲ್ಲ ಮಾಡಬೇಕು. ಏನೂ ಮಾಡೋಕ್ಕೆ ಕಡೆ ಪಕ್ಷ ಆಗಿಲ್ಲ ಅಂದಾಗ ಈ ರೀತಿಯಾದಂಥ ರಂಗೋಲಿಯನ್ನಾದರೂ ಬಿಡಬೇಕು. ದೇವಸ್ಥಾನದಲ್ಲಾದರೂ ಸರಿ, ದೇವರ ಮನೆಯಲ್ಲಾದರೂ ಸರಿ, ತುಳಸಿ ಮುಂದೆ ಆದರೂ ಸರಿ, ಈ ರೀತಿ ಪ್ರತಿನಿತ್ಯ ಬಿಡುವಂಥದ್ದು 33 ಈ ಅಧಿಕ ಮಾಸದ ಸಂಖ್ಯೆ ಆಗಿರುತ್ತೆ. ಏನೇ ದಾನ ಧರ್ಮ ಮಾಡಿದ್ರೂ 33 ದಾನ ಧರ್ಮಗಳನ್ನು ಮಾಡುವಂಥದ್ದು. ಅಂದರೆ 33 ನೆಲ್ಲಿಕಾಯಿನ ದಾನ ಮಾಡೋದು, 33 ಅರಿಶಿನ ಕುಂಕುಮದ ಒಂದು 100 ಗ್ರಾಮ್ ಪ್ಯಾಕೆಟದ ದಾನ ಮಾಡುವಂಥದ್ದು. ಚಿಕ್ಕ ಚಿಕ್ಕ ₹1 ಪಟ್ಟಣ ಅಲ್ಲ, 100 ಗ್ರಾಮ್ ಪ್ಯಾಕೆಟು ಅಥವಾ 1/4 kg ಕೊಡುವಂಥದ್ದು. ಇಲ್ಲ ಅಂತ ಅಂದರೆ ನಮಗೆ ಶಕ್ತಿ ಇಲ್ಲ ಅಂತ ಅಂದಾಗ ಹೂಬತ್ತಿ, ಅಂದರೆ ಹೂಬತ್ತಿಗಳು ಬರುತ್ತಲ್ಲ, ಅದನ್ನು 33 ಹೂಬತ್ತಿಗಳು ಕೊಡೋದು, ಗೆಜ್ಜೆ ವಸ್ತ್ರಗಳನ್ನು ಕೊಡೋದು, ಈ ಥರ ಸಣ್ಣ ಸಣ್ಣ ದಾನ ಧರ್ಮನ ಮಾಡುವಂಥದ್ದು ಮಾಡ್ಕೊಳ್ಳೋದು. ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮೊದಲಾಗಿ ನಾವು ಈ ಒಂದು ತಿರುನಾಮ, ಶಂಖ, ಚಕ್ರ ಬರೆದು ಪ್ರಾರಂಭ ಮಾಡಬೇಕು. ಯಾಕಂದರೆ ಈ ಒಂದು ಮಾಸಕ್ಕೆ ಅಧಿಪತಿ ಬಂದು ಶ್ರೀಮನ್ ಮಹಾವಿಷ್ಣು ಆಗಿರೋದ್ರಿಂದ. ಅದಾದ ಮೇಲೆ ರುದ್ರದೇವರು ಅಂದರೆ ಈಶ್ವರನ ಲಿಂಗನ ನಾವು ಬರೆದು, ನಾವು 11 ಅವತಾರಗಳು ಶಿವಂದು, ಅದರಿಂದ 11 ಲಿಂಗವನ್ನು ಬರೆದು ತೋರಿಸ್ತಾ ಇದ್ದೀನಿ. 11 ಲಿಂಗಗಳ ಮೇಲೆ ಬಿಲ್ಪತ್ರೆಯನ್ನು 3 ದಳ ಇಟ್ಟಿದ್ದೀನಿ. ಅದಾದಮೇಲೆ ಲಿಂಗಗಳನ್ನು ಬರ್ತಿದ್ದೀನಿ. ಯಾಕಂದರೆ 11 ಅವತಾರಗಳು ಲಿಂಗ ಅಂದರೆ ಈಶ್ವರ ಅಂತ ಹೇಳಿ. ಇನ್ನು ಅದಕ್ಕೆ ಅಲ್ಲೊಂದು ಲಿಂಗ. ಈಗ ಸೂರ್ಯ 12 ಸೂರ್ಯವನ್ನು ಬರಿಬೇಕು. 12 ಸೂರ್ಯ ನಮಸ್ಕಾರ ಮಾಡ್ತೀವಲ್ವ, 12 ಸೂರ್ಯನ ಒಂದು ಸಂಖ್ಯೆ ಆಗಿರೋದ್ರಿಂದ 12 ಸೂರ್ಯನ ಬರ್ತಿದ್ದೀನಿ. ಇದಾದ ಮೇಲೆ ನಾವು 8 ಕಮಲಗಳು ಬಂದು ಮಹಾಲಕ್ಷ್ಮಿ ಸಂಕೇತ ಆಗಿರೋದ್ರಿಂದ ಅಷ್ಟಲಕ್ಷ್ಮಿ ಸಂಕೇತ 8. ಇನ್ನು 2 ಸ್ವಸ್ತಿಕ್ ಮಹಾಗಣಪತಿ ಸಂಕೇತ. ಈ ರೀತಿ 33 ಆಗುತ್ತೆ. 11, 12 ಮತ್ತು 8, 2 33 ಆಗುತ್ತೆ. ಶಂಖ ಚಕ್ರ ನಾಮ ಲೆಕ್ಕ ತಗೊಳ್ಬಾರ್ದು. ಇದಿಷ್ಟು ಬರೆದು ಈ ತುಳಸಿ ಕಾಷ್ಟ, ಈ ನಾನು ಹಚ್ತಾ ಇರೋದು ತುಳಸಿ ಕಡ್ಡಿಯಿಂದ ದೀಪವನ್ನು, ತುಪ್ಪದ ದೀಪವನ್ನು ಅದಕ್ಕೆ ಹಚ್ಚುವಂಥದ್ದು. ಹಚ್ಚಿ ಇದಕ್ಕೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ.